ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ವಿಷಯದ ಬಗ್ಗೆ ಗಮನ ಹರಿಸೋಣ. ಸ್ನೇಹಿತರೆ, ನೀವೇನಾದ್ರೂ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅದರಲ್ಲೂ ಗುತ್ತಿಗೆ ಆಧಾರದಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಯಾವ್ದಾದ್ರು ಏಜೆನ್ಸಿಯಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ? ಬಹಳಷ್ಟು ಜನ ಭಾರತ ದೇಶದಲ್ಲಿ ಮಿಡಲ್ ಕ್ಲಾಸ್ ಮತ್ತು ಕೆಳವರ್ಗದ ಜನ ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಮೇಲೆ ಕೆಲಸ ಮಾಡ್ತಾರೆ. ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿಗಳ ಮೂಲಕ ಕೆಲಸ ಮಾಡ್ತಾರೆ. ಅಲ್ಪ ಪ್ರಮಾಣದ ಅವ್ರಿಗೆ ಸಿಗುವಂತ ವೇತನ ಸಂಬಳಕ್ಕೆ ಅವರು ತಮ್ಮ ಜೀವನವನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಈಗ ಫಿಕ್ಸ್ ಮಾಡ್ಕೊಂಡಿರೋ ಅವ್ರ ಜೀವನದ ಆಸೆಗಳು ಕೂಡ ಸಣ್ಣದಾಗಿರುತ್ತೆ. ಬರುವಂತ ಅಲ್ಪ ಪ್ರಮಾಣದ ಆದಾಯದಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡು ಹೇಗೋ ಜೀವಂತಿಕೆಯನ್ನ ತುಂಬಿಕೊಂಡಿರುವಂತ ಆ ಜನಗಳ ಬಗ್ಗೆ ಇವತ್ತಿನ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂತ ಜನಗಳು ತಮ್ಮ ಆರೋಗ್ಯ ಮತ್ತು ಆದಾಯವನ್ನ ನಂಬಿರೋದೆ ತಮ್ಮ ಅಲ್ಪ ವೇತನದಲ್ಲಿ ಹಿಡಿಯುವಂತ ಪ್ರಾವಿಡೆಂಟ್ ಫಂಡ್ ಅಂದ್ರೆ PF ಮತ್ತು ಆರೋಗ್ಯ ವಿಮೆ ಅಂದ್ರೆ ESI ಮೇಲೆ. ತಮ್ಮ ಆರೋಗ್ಯದ ಮೇಲೆ ಅವರು ಕಾಳಜಿ ವಹಿಸೋದು ಬಹಳ ಕಮ್ಮಿ. ಯಾಕೆಂದ್ರೆ ತಮ್ಮ ಕಾಯಕವೇ ಕೈಲಾಸ ಅಂತ ಹೋಗ್ತಾ ಇರುವಂತಹ ಜನ ತಾವು ಶ್ರಮಪಟ್ಟು ತಮ್ಮ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗೆ ಸಂಪೂರ್ಣವಾಗಿ ದುಡಿತಾರೆ. ತಮ್ಮ ತನು ಮನ ಧನವನ್ನ ಅದಕ್ಕೆ ಅರ್ಪಣೆ ಮಾಡ್ತಾರೆ. ಆದರೆ ಇಂಥ ಕಾರ್ಮಿಕರನ್ನ ಬಳಸ್ಕೊಂತಾ ಇರುವಂತಹ ಮಾಲೀಕರು ನಿಜವಾಗೂ ಅವರಿಗೆ ಕೃತಜ್ಞತೆಯಿಂದ ಕೆಲಸ ಮಾಡ್ತಾ ಇದ್ದಾರಾ? ನಿಜವಾಗೂ ಆ ಮಾಲೀಕರು ಅವ್ರಿಗೆ ಬರ್ಬೇಕಾದಂತ ಎಲ್ಲ ಪ್ರಾವಿಡೆಂಟ್ ಫಂಡ್ ESI ನ ಸರಿಯಾಗಿ ಸಕಾಲಕ್ಕೆ ಕಟ್ತಾ ಇದ್ದಾರಾ? ಒಂದ್ಸರಿ ನಿಮ್ ಚೀಟಿಯಲ್ಲಿ ಪ್ರತಿ ತಿಂಗಳು ನಿಮ್ಗೆ ಬರುವಂತಹ ವೇತನದ ಪಟ್ಟಿಯಲ್ಲಿ ಅದನ್ನ ಪರಿಷ್ಕರಣೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಗಂಭೀರ ಸಮಸ್ಯೆಗೆ ಸಿಗ್ತೀರಿ. ಹೌದು, ನಾನು ಇವತ್ತಿನ ಒಂದು ಪ್ರಕರಣವನ್ನ ನಿಮ್ ಗಮನಕ್ಕೆ ತರ್ತೇನೆ. ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಯಲ್ಲಿ ಒಂದು ಹೌಸ್ ಕೀಪಿಂಗ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಒಂದು 40 ವಯಸ್ಸಿನ ಒಂದು ಹೆಂಗಸು. ಆಕೆ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಇದೇ ರೀತಿ ಒಂದು ಹೌಸ್ ಕೀಪಿಂಗು ಸರ್ವಿಸ್ ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಏಜೆನ್ಸಿಯಲ್ಲಿ ಆಕೆ ಕನಿಷ್ಠ 3 ರಿಂದ 4 ವರ್ಷ ಸತತವಾಗಿ ಕೆಲಸ ಮಾಡಿದ್ದಾಳೆ. ಇಷ್ಟು ಕೆಲಸ ಮಾಡಿರೋ ಆಕೆಗೆ ಆ ಒಂದು ಏಜೆನ್ಸಿದಾರ ಪ್ರಾವಿಡೆಂಟ್ ಫಂಡ್ ಆಗಲಿ ESI ಆಗಲಿ ಆಕೆ ಹೆಸರಿಗೆ ಮಾಡಿಸೇ ಇಲ್ಲ. ಇದ್ದಕ್ಕಿದ್ದಂಗೆ ಒಂದು ದಿನ ಆಕೆಗೆ ಅನಾರೋಗ್ಯ ಕಾಡ್ತು, ಆಸ್ಪತ್ರೆ ಸೇರಿದ್ಲು. ಅವಾಗ ಗೊತ್ತಾಯ್ತು ಆಕೆಗೆ ಗಂಭೀರಕರವಾದಂಥ ಸಮಸ್ಯೆ ಇದೆ ಅಂತ. ಶಸ್ತ್ರಚಿಕಿತ್ಸೆ ಮಾಡೋಷ್ಟು ಗಂಭೀರಕರವಾದಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆಯನ್ನೇ ಆಕೆ ಎದುರಿಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಮನೆಯವರು ಗಾಬರಿ ಬಿದ್ರು. ಆದ್ರೆ ಅವ್ರಿಗೊಂದು ಧೈರ್ಯ ಇತ್ತು, ಇಲ್ಲ ನಮ್ಗೆ ESI ಇದೆ, ನಮ್ಗೆ ಪ್ರಾವಿಡೆಂಟ್ ಫಂಡ್ ಇದೆ, ತೊಂದರೆ ಇಲ್ಲ ಅಂತ ಹೇಳಿ ಆಕೆನ ಒಂದು ESI ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ESI ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ನಿಮ್ಮ ESI ನಂಬರ್ನ ಹೇಳಿ ಅಥವಾ ನಿಮ್ಮ ಕಾರ್ಡ್ನ ಕೊಡಿ ಅಂತ ಕೇಳ್ತಾರೆ. ಆಗ ತಮ್ಮ ಮ್ಯಾನೇಜರ್ ಫೋನ್ ಮಾಡಿ ನನ್ನ ESI ನಂಬರ್ ಹೇಳಿ, ನನಗೆ ಕಾರ್ಡನ್ನು ಕೂಡ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾನೇಜರು ನನ್ಗೆ ಗೊತ್ತಿಲ್ಲ, ಅದನ್ನ ನಮ್ಮ ಓನರ್ ಕೇಳಬೇಕು ಅಂತ ಸಬೂಬು ಹೇಳ್ತಾನೆ. ಆಕೆ ಅಲ್ಲಿ ಸಣ್ಣದಾಗಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾಳೆ. ಅವರು ಡಾಕ್ಟರ್ ಬರ್ಕೊಡ್ತಾರೆ, ಅಮ್ಮ ನೀನು ಗಂಭೀರವಾಗಿರುವಂತಹ ಸಮಸ್ಯೆ ಎದುರಿಸ್ತಾ ಇದೆಯಾ, ನಿನ್ಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯ, ಇದಕ್ಕೆ ಕನಿಷ್ಠ ಅಂದ್ರೆ 7.5 ಲಕ್ಷ ಆಗುತ್ತೆ, ಆದ್ರೆ ನೀನ್ ESI ಅಲ್ಲ ಆದ್ರೆ ನಿನ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಧೈರ್ಯ ತುಂಬಿ ಕಳಿಸಿರ್ತಾರೆ. ಮನೆಗೆ ಬಂದ ಆಕೆ ತಮ್ಮ ಓನರ್ಗೆ ಫೋನ್ ಮಾಡಿ ತನ್ನ ಎಲ್ಲ ಸಮಸ್ಯೆ ಸಂಕಟಗಳನ್ನ ಹೇಳ್ಕೊಳ್ತಾಳೆ. ಆದ್ರೆ ಇಲ್ಲಿ ಘೋರ ವಿಚಾರ ಏನಂತಂದ್ರೆ ಅಲ್ಲಿ ಆ ವ್ಯಕ್ತಿ ಆಕೆ ಹೆಸರಿಗೆ ಯಾವುದೇ ಪ್ರಾವಿಡೆಂಟ್ ಫಂಡು ಕಟ್ಟಿಲ್ಲ, ಯಾವುದು ESIನೂ ಮಾಡಿಸೇ ಇಲ್ಲ. ಸರಿ, ನಾನು ಇಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಇಲ್ಲಿ ನನಗೆ ಅಟೆಂಡೆನ್ಸ್ ಇದೆ, ನನಗೆ ನ್ಯಾಯ ಕೊಡಿ ಅಂತ ಆಕೆ ಅಲ್ಲೇ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಆತನ ಕರೆಸಿ ಕೇಳ್ತಾರೆ, ಏನಪ್ಪಾ ಇದು, ಆಕೆ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದಾಳೆ, ಆಕೆ ಹೆಸರಲ್ಲಿ ನೀನು ಒಂದು ಪ್ರಾವಿಡೆಂಟ್ ಫಂಡು ಮಾಡಿಸಿಲ್ಲ, ESI ಮಾಡಿಸಿಲ್ಲ, ಇದು ತಪ್ಪು, ನಿನ್ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ. ಆತ ಬಹಳ ಜಾಣ. ಯಾಕೆಂದ್ರೆ ಪ್ರಭಾವಿ ವ್ಯಕ್ತಿಗಳು ಇಂಥ ಬಿಸ್ನೆಸ್ ಮ್ಯಾನ್ಗಳಿಂದ ಖಂಡಿತ ನಿಂತಿರ್ತಾರೆ. ಯಾಕೆಂದ್ರೆ ಅವರ ಎಲೆಕ್ಷನ್ಗೆ ಫಂಡು ಎಲ್ಲಾನು ಇಂಥವ್ರೆ ತಾನೇ ಕೊಡೋದು. ರಾಜಕಾರಣಿಗಳು ಇಂಥವ್ರಿಗೆಲ್ಲ ಬಹಳ ಸಹಾಯ ಮಾಡ್ತಾರೆ. ಅವರಿಂದ ಯಾವುದೋ ಒಂದು ತಲೆ ಕಾಯೋ ಒಂದು ದೊಡ್ಡ ಹಿರಿತಲೆ ಬಂದು ಅಲ್ಲಿನ ಸಮಸ್ಯೆನ ಬೇರೆ ರೀತಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಜಾಣ ಈ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿಗೆ ಮಾತ್ರನೇ ಅನ್ನೋದಾಗೆ ಹೊಸ ಒಂದು ಕಾರ್ಡನ್ನ ಮಾಡಿಸಿ ಆಕೆಗೆ ಕೊಟ್ಟು ನಾನು ESI ಮಾಡಿಸಿದ್ದೀನಿ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಆ ಕಂಪ್ಲೇಂಟ್ ನಲ್ಲಿ ಕ್ಲೋಸ್ ಮಾಡ್ತಾನೆ. ಕಂಪ್ಲೇಂಟ್ ಏನೋ ಕ್ಲೋಸ್ ಆಯ್ತು. ಆ ಹೊಸ ಕಾರ್ಡ್ ಅನ್ನು ತಗೊಂಡೋಗಿ ಇವರು ESI ಆಸ್ಪತ್ರೆಗೆ ಹೋದ್ರೆ ಹೇಳ್ತಾರೆ, ಇದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ, ಕನಿಷ್ಠ 1 ವರ್ಷ ಆದ್ರೂ ಇದಕ್ಕೆ ಆಗ್ಬೇಕು, ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವುದು ನಿಮ್ಗೆ ಫೆಸಿಲಿಟಿ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳ್ತಾರೆ.
ಗಾಬರಿ ಬಿದ್ದ ಆಕೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇವತ್ತು ಆಕೆ ಬೆಂಗಳೂರಿನ ಒಂದು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಆಕೆಗೆ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗತ್ತೆ. ಅದಕ್ಕೆ ಅವರು ಎಸ್ಟಿಮೇಷನ್ನು ಅಂದಾಜು ವೆಚ್ಚ 4.5 ಲಕ್ಷ ರೂಪಾಯಿನ ಬರೆದು ಕೊಟ್ಟಿದ್ದಾರೆ. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಮಾಡದೆ ಹೋದ್ರೆ ಆಕೆಗೆ ಪಾರ್ಶ್ವವಾಯು ಆಗ್ಬೋದು, ಇಲ್ಲ ಅಂದ್ರೆ ಆಕೆಗೆ ಕೋಮಾ ಆಗ್ಬೋದು. ಈ ರೀತಿ ಹೊಸ ಹೊಸ ಕಾಯಿಲೆಗಳನ್ನ ಹೇಳಿ ಆಕೆಗೆ ಇನ್ನಷ್ಟು ದಿಗಿಲು ಬೀಳಿಸ್ಬಿಟ್ಟಿದ್ದಾರೆ, ಭಯ ಬೀಳಿಸ್ಬಿಟ್ಟಿದ್ದಾರೆ. ಇದು ಆಕೆಯ ಒಂದೇ ಸಮಸ್ಯೆ ಅಲ್ಲ, ಇದು ನಿಜವಾಗಿ ಕಾರ್ಮಿಕರ ಸಮಸ್ಯೆ. ಕಾರ್ಮಿಕರೇ, ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಇನ್ನೊಂದು ಮತ್ತೊಂದು ಕಾಂಟ್ರಾಕ್ಟ್ಗಳ ಕೆಳಗೆ ಕೆಲಸ ಮಾಡ್ತಾ ಇರ್ತೀರಿ. ನೀವು ಕೆಲಸ ಮಾಡ್ತಾ ಇರುವಂತ ಕಡೆ ಎಲ್ಲ ದಯಮಾಡಿ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಪ್ರಾವಿಡೆಂಟ್ ಫಂಡ್ ನಂಬರ್ನ ಮತ್ತೆ ESI ನ ಖಂಡಿತ ನೀವು ಪರಿಷ್ಕರಣೆ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಚೆಕ್ ಮಾಡಿ. ಆಗಾಗ ನೀವು ಒಂದಿನ ರಜಾ ಇದ್ರೂ ಪರವಾಗಿಲ್ಲ, ಹತ್ತಿರದ ESI ಹೋಗಿ ಅಲ್ಲಿ ವಿಚಾರಿಸಿ, ನನ್ನ ಕಾರ್ಡ್ ಇದೆಯಾ ಅಥವಾ ನನ್ನ ಕರೆಕ್ಟಾಗಿ ದುಡ್ಡು ಕಟ್ತಾ ಇದ್ದಾರಾ ಅಂತ. ಇಲ್ಲದೆ ಹೋದ್ರೆ ಆರೋಗ್ಯವಾಗಿ ನೀವು ಗಂಭೀರವಾದಂತಹ ಸಮಸ್ಯೆಗಳನ್ನ ಎದುರಿಸ್ತೀರಿ. ಆ ಕಾರ್ಮಿಕರ ಬೆವರಿನಿಂದ ಇವತ್ತು ಅವರ ಮಾಲೀಕರ ಮನೆಯವರು ಎಲ್ಲ ಒಂದು ಸುಖ, ಶಾಂತಿ, ನೆಮ್ಮದಿನ ಅನುಭವಿಸ್ತಾ ಇರ್ತಾರೆ. ಇವರು ಮಕ್ಕಳು ಮಜಾ ಮಾಡೋದಕ್ಕೆ ಇಂಥ ಕಾರ್ಮಿಕರ ಬೆವರು ಬಸ್ತಿರುವಂತ ಆ ಶ್ರಮನೇ ಕಾರಣ ಅನ್ನೋದನ್ನ ಆ ಮಾಲೀಕರು ಯಾಕೆ ಮರೆತು ಹೋಗ್ತಾರೆ? ಅವ್ರಿಗೆ ಒಂದಿಷ್ಟು ತಿಳುವಳಿಕೆ ಇರಲ್ಲ. ಇಂಥ ಇವರು ಸಣ್ಣ ಸಣ್ಣ ಕುಟುಂಬದ ಜೊತೆ ಅವರು ಆಟ ಆಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವರೆಲ್ಲ ದುಡಿಯುವ ವರ್ಗ, ಮಧ್ಯಮ ವರ್ಗ, ಕೆಳ ಹಂತದಲ್ಲಿರುವ ಬಡವರು, ಇವರು ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಆರೋಗ್ಯ ಮತ್ತೆ ನಮ್ಮ ಸಂಪತ್ತನ್ನು ಯೋಚನೆ ಮಾಡಬೇಕು ಅಂತ ಪ್ರಾವಿಡೆಂಟ್ ಫಂಡ್ ನಲ್ಲಿ ಮಾತ್ರ ಯೋಚನೆ ಮಾಡಿ ನಿಮ್ಮದ ಅರ್ಧ ಮತ್ತು ಮಾಲೀಕರದ ಅರ್ಧ ಸೇರಿ ಒಟ್ಟಾರೆ ಹಣಕ್ಕೆ ಸರ್ಕಾರದಿಂದ ಪ್ರಾದೇಶಿಕ ಕಚೇರಿಗಳಲ್ಲಿ ಭವಿಷ್ಯ ನಿಧಿ ಅಂತ ನಿಮ್ಗೋಸ್ಕರ ಒಂದು ಒಳ್ಳೆ ಹಣ ಬರುತ್ತೆ. ಆ ಹಣವನ್ನು ಕೂಡ ಅದು ಸಂಗ್ರಹಿಸಿ ನಿಮ್ಮ ಭವಿಷ್ಯಕ್ಕಾಗಬೇಕು ಅಂತಾನೆ ಇಟ್ಟಿರುವಂತದ್ದು ಸರ್ಕಾರದಿಂದ ಒಂದು ಸೌಲಭ್ಯ ಇದು. ಇದನ್ನು ಕೂಡ ಎಷ್ಟೋ ಜನ ಪ್ರಾವಿಡೆಂಟ್ ಫಂಡ್ ಕಟ್ಟೋದಿಲ್ಲ. ಇದನ್ನ ಆಗಾಗ ಬಂದು ಪರಾಮರ್ಶೆ ಮಾಡಬೇಕು. ಇವರಿಗೆ ಗುತ್ತಿಗೆ ಕೊಟ್ಟಿರ್ತಾರಲ್ಲ ಪ್ರತಿಷ್ಠಿತ ಹೆಸರಾಂತ ಸಂಸ್ಥೆಗಳು, ಅವರು ಕೂಡ ಇದನ್ನ ನೋಡಿರೋದಿಲ್ಲ. ಅವ್ರಿಗೆ ಏನ್ ಬೇಕಿಲ್ಲ ನೋಡ್ರಿ, ಅವ್ನು ಕಾಂಟ್ರಾಕ್ಟ್ ಮಾಡ್ತಾನೆ, ಆ ಜನಗಳನ್ನ ಕೊಡ್ತಾನೆ, ಸೌಲಭ್ಯ ಮಾಡ್ತಾನೆ ಅಂತ. ಒಟ್ಟಾರೆ ಇಲ್ಲಿ ನಿಜವಾಗೂ ಕಕ್ಷಕ್ಕೆ ಸಿಗ್ತಾ ಇರೋದು ದುಡಿಯುವ ವರ್ಗ. ಎಚ್ಚರವಾಗಿರಿ, ನಿಮ್ಮ ಎಚ್ಚರಿಕೆ ನಿಮ್ ಜೊತೆಲಿರಲಿ. ದಯಮಾಡಿ ನಿಮ್ಮ ಪ್ರಾವಿಡೆಂಟ್ ಫಂಡ್, ನಿಮ್ಮ ಭವಿಷ್ಯ ನಿಧಿ ಬಗ್ಗೆ ಯೋಚನೆ ಮಾಡಿ, ಹಾಗೆ ನಿಮ್ಮ ESI ಮತ್ತು ಆರೋಗ್ಯ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ, ರಾಜಧಾನಿ ಚಾನಲ್ ನಿಮ್ಮ ಕಾಳಜಿಯೊಂದಿಗೆ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ರಾಜಧಾನಿ ಶ್ರೀನಿವಾಸ್. ನಮಸ್ಕಾರ.